ಅಂದು ವೈಕುಂಠದಲ್ಲಿ ಶ್ರೀಹರಿಯು ಶ್ರೀಹರಿ ಸಂದ ತನ್ನವತಾರ ಶ್ರೀಹರಿ ಸಂದ ತನ್ನವತಾರ ಪಂಚಗದಿಂದ ತುರುಳ ವಿನಾಗೈದಿಗ ಅಂದು ನೆನೆದು ಶ್ರೀಹರಿಯೋ ನನ್ನ ಜೊತೆಯಾಗಿ ಅನುರಕ್ತೆಯಾಗಿ ಬೇಕು ಬೇಕಾದ ಹಿತವಚನಗಳನ್ನು ಆಗಾಗಿ ನೀಡುತ್ತಿರುವವಳು ನೀನು. ಹೌದು ಸ್ವಾಮಿ. ಅಷ್ಟೇ ಅಲ್ಲ, ಹೋದ ಕಲ್ಪದಲ್ಲಿ ಲಯವಾದಂತಹ ಈ ಪ್ರಪಂಚವನ್ನು ಪುನರಪಿ ಸ್ಥಾಪನೆಗೊಳಿಸಬೇಕೆಂಬ ಮಹದುದ್ದೇಶವನ್ನು ಹೊಂದಿದಂತಹ ಆದಿಮಾಯೆಯು ಮೂರು ಮೂರ್ತಿಗಳಾದ ನಮ್ಮನ್ನು ಸೃಷ್ಟಿಸಿದರು. ಹೌದು. ಬ್ರಹ್ಮನಿಗೆ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು, ವೈಕುಂಠವಾಸಿಯಾದ ನಾನು ಶ್ರೀ ವಿಷ್ಣುವಾಗಿ ಪಾಲನಾ ಕಾರ್ಯವನ್ನು ಎಸಗು. ಅಷ್ಟೇ ಅಲ್ಲ, ಹುಟ್ಟಿದ ಪ್ರತಿಯೊಂದು ಜೀವಿಗಳು ಕೂಡ ಲಯವಾಗುವುದು ಅಷ್ಟೇ ಮುಖ್ಯ ಎಂಬುದನ್ನು ಮನಗಂಡ ಅಮ್ಮನವರು ಲಯಕರ್ತೃವಾದ ಶಿವದೇವರಿಗೆ ಕೈಲಾಸದಲ್ಲಿ ನೆಲೆಯನ್ನು ಕೊಟ್ಟವಳಿದ್ದಾಳೆ. ಹಿಂದೊಮ್ಮೆ ನಮ್ಮ ಮೂರುವರಲ್ಲಿಯೂ ಕೂಡ ವಾಗ್ಯುದ್ಧ ನಡೆದರೂ ಅವುಗಳನ್ನೆಲ್ಲ ಬಂದು ಸಾಮರಸ್ಯದಿಂದ ಅಮ್ಮ ಶಮನಗೊಳಿಸಿದವಳಿದ್ದಾಳೆ. ಕಷ್ಟ ಕಾಲದಲ್ಲಿ ನಿಷ್ಠೆಯಿಂದ ಆಕೆಯನ್ನು ಭಜಿಸಿದೆವು ಅಂತ ಆದ್ರೆ ನಮ್ಮನ್ನೆಲ್ಲ ಪೊರೆಯುವವಳು ಆದಿಮಾಯೆ. ಖಂಡಿತ. ಲಕ್ಷ್ಮಿ, ರಮಣ, ನಿನ್ನ ಹುಟ್ಟಿನ ಬಗ್ಗೆ ಕೆಲವೊಂದು ವಿಚಾರಗಳು. ಈ ಹಿಂದೆ ದೈತ್ಯರಿಗೂ ಹಾಗೂ ದೇವತೆಗಳಿಗೂ ನಡೆದಂತಹ ಸಮುದ್ರಮಥನದ ಕಾಲ ಉದಿಸಿ ಬಂದವಳು ನೀನು ಲಕ್ಷ್ಮಿ ಎಂಬುದಾಗಿ ನನ್ನ ಮನದನ್ನೆಯಾಗಿ ಬೇಕು ಬೇಡ ಯಾವುಗಳ ಇದೆಯೋ ನನ್ನ ಪಾಲನೆಯ ಕಾರ್ಯದಲ್ಲಿ ಸಹಧರ್ಮಿಣಿಯಾಗಿ ಅನುರಾಗದಲ್ಲಿ ಇರುವವಳು ನೀನು. ಹಾಗಾಗಿ ಇಂಥ ಸಂತೋಷದ ಸಮಯದಲ್ಲಿ ಜಿಜ್ಞಾಸೆಯೊಂದು ಮನಸ್ಸಿನಲ್ಲಿ ಮೂಡ್ತಾ ಇದೆ. ನಮ್ಮ ಅವತಾರಗಳಿದಷ್ಟು ಅಲ್ವೇ? ಮತ್ಸ್ಯ ಕೂರ್ಮವರಾಗನಾಗುತ್ತ ಮತ್ತೆ ನರಸಿಂಹಾವತಾರವರ ಮತ್ತೆ ನರಸಿಂಹಾವತಾರವ ಎತ್ತಿ ಉತ್ತರಿಸಿ ಧರ್ಮವ ಬದುಳ ಎತ್ತಿ ಉತ್ತರಿಸಿಗೆನು ಧರ್ಮವ ಬದುಳ ಮತ್ತೆ ಕೂರ್ಮ ಹೊರ ಲಕ್ಷ್ಮಿ, ಅದೆಷ್ಟೋ ಅವತಾರಗಳನ್ನು ಎತ್ತುವ ಮೊದಲು
ಪೂರ್ವಭಾವಿಯಾಗಿ ಹಾ ಭೃಗು ಮಹರ್ಷಿಗಳ ಹಾ ಶಾಪದ ಫಲವಾಗಿ ಹಾ ಅದೆಷ್ಟೋ ಅವತಾರಗಳನ್ನು ತಾಳುವಂತಹ ಸಂದರ್ಭ ಶಾಪವು ವರವಾಯಿತಲ್ಲ. ನಮ್ಮ ಪಾಲಿಗೆ ಒದಗಿ ಬಂತು ಎಂಬುದರಲ್ಲಿ ಅತಿಶಯೋಕ್ತಿ ಅಲ್ಲ. ಖಂಡಿತ. ಯಾಕೆ ಅಂತ ಹೇಳಿದ್ರೆ ಹಾ ದುಷ್ಟರು ಹಾ ಭೂಲೋಕದಲ್ಲಿ ಅಷ್ಟೇ ಅಲ್ಲ ಹಾ ದೇವಲೋಕವನ್ನು ಕೂಡ ವಶಪಡಿಸಿಕೊಳ್ಳಬೇಕೆಂಬ ಹಾ ಆ ದುರುದ್ದೇಶದಿಂದ ಏನು ಬಂದಿದ್ರು ಹಾ ಅವರನ್ನೆಲ್ಲ ಸಂಹಾರ ಮಾಡುವಲ್ಲಿ ಹಾ ಈ ಅವತಾರಗಳು ನಮಗೆ ಸಹಕಾರಿಯಾಗಿ ಬಂತು. ಹೌದು. ಹಾಗೆ ಇರುವಾಗ ಹಾ ವೇದವನ್ನು ಕದ್ದೊಯ್ದ ತಮಾಸುರನ ವಧೆಯ ಸಂದರ್ಭದಲ್ಲಿ ಹಾ ಮತ್ಸ್ಯಾವತಾರವನ್ನು ಎತ್ತಿದವನು ನಾನಿದ್ದೇನೆ. ಹಾ ಅಷ್ಟೇ ಅಲ್ಲ ಹಾ ಮಂದಾರ ಪರ್ವತವನ್ನು ಎತ್ತುವ ಸಮಯದಲ್ಲಿ ಹಾ ಕೂರ್ಮ ಅವತಾರವನ್ನು ತಾಳಿ ಹಾ ಎಲ್ಲರಿಗೂ ಕ್ಷೇಮವನ್ನು ಒದಗಿಸಿದವನಿದ್ದೇನೆ. ಹೌದು. ಹಿರಣ್ಯಾಕ್ಷನ ವಧೆಯ ಸಂದರ್ಭದಲ್ಲಿ ಹಾ ವರಾಹನಾಗಿ, ಹಾ ಹಿರಣ್ಯಕಶಿಪುವಿನ ವಧೆಯ ಸಂದರ್ಭದಲ್ಲಿ ಹಾ ನರಸಿಂಹ ಅವತಾರವನ್ನು ತಾಳಿದ್ದೇನೆ ಎಂಬಲ್ಲಿಗೆ ಹಾ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ಖಂಡಿತ. ಅವತಾರಗಳಲ್ಲಿ ಹಾ ಎಲ್ಲರಿಗೂ ಕೂಡ ಇಷ್ಟವಾಗುವುದು ಅಂತ ಹೇಳಿ ಅಲ್ಲ, ಹಾ ದುಷ್ಟರ ನಿರ್ನಾಮ ಆದಲ್ಲಿಗೆ ಹಾ. ನಮಗೆ ಅದರಿಂದ ಹೆಚ್ಚಿನ ಸಂತೋಷ ಏನುಂಟೆ? ಹೌದು. ಹೌದಲ್ವೇ? ಹತ್ತಿರದ ಜನ್ಮದಳು ವಾಮನ ಆ, ಹತ್ತಿರದ ಜನ್ಮದಳು ವಾಮನ ಮೂರ್ತಿಯಾಗುದ ಬಾಲಿಯಾಸಿದವನು ಭಕ್ತಿ ಚರಣದೊಳ್ಳವನ ತರ್ಪವ ಹತ್ಯೆ ಕೈದೆ ಅಯ್ಯೋ ದೇವರೇ, ಏನಾಯ್ತು ಇದು? ಇಷ್ಟರವರೆಗೆ ಸುಮ್ಮನೆ ಯಾಕೆ ಗೊತ್ತುಂಟ? ಯಾಕೆ ನಿಮ್ಮ ಪುರಾಣ ಪ್ರವಚನ ಮುಗಿಲಿ ಅಂತ. ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ? ಎಷ್ಟು ಅವತಾರ ಆಯ್ತು? 4 ಅವತಾರ. ಹೌದು. ನನ್ನನ್ನು ಲೆಕ್ಕಕ್ಕಿಲ್ಲ ಅಲ್ಲ? ಹಾಗಲ್ಲಪ್ಪ. ಬೆಳಗಿನಿಂದ ಹಿಡಿದು ಇಷ್ಟವರೆಗೆ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಅಂತ ಲೆಕ್ಕಾಗಿಲ್ಲ. ಓಹೋ, ಆ, ನನ್ನೊಂದು ಅವತಾರದ ನೆನಪಾಗ್ಲಿಕ್ಕಿಲ್ಲ. ಹಾಗಲ್ಲವಾ ಅವತಾರ ಮುಗಿಲಿಲ್ಲ. ಲಕ್ಷ್ಮಿ? ಈಗ 5ಕ್ಕೆ ಮುಗಿಸಿರೋದೊಂದು ಲೆಕ್ಕಾಗಿತ್ತು. ಹಾಗಲ್ಲ ವಾಮನ. ಈ ಎದುರುಗಡೆ ಯಾವ ವ್ಯಕ್ತಿ ನಮ್ಮ ಎದುರುಗಡೆ ಇರ್ತಾರೋ ಅವರನ್ನು ನಮ್ಮ ಎದುರೇ ಹೇಳಿದ್ರೆ ಅಷ್ಟು ಸಮಂಜಸ ಅಲ್ಲ ಎಂಬುದಾಗಿ ನಿನ್ನ ಹೆಸರನ್ನು ನಿರ್ಲಕ್ಷಿಸಿದ್ದಲ್ಲ. ನನ್ನ ಪಟ್ಟಿಯನ್ನು ಬಿಟ್ಟದಲ್ಲ. ಹಿಂದೆ ಬರ್ಲಿಕ್ಕೂ ಸಾಧ್ಯತೆ ಉಂಟು ಅಂತ ಹೇಳಿ ಇನ್ನೊಮ್ಮೆ ಹ ಬಳಿಯನ್ನು ಮಾತಾಡಕ್ಕೆ ಗೊತ್ತಿದ್ದಾವೆ, ಯಾರು ಅಂತ ಲೆಕ್ಕಾಗಿದ್ದೀವಿ. ಮತ್ಯಾರು? ವಾಮನನಾಗಿ ನೀನು. ಯಾವ ವಾಮನ ಮೂರ್ತಿ? ಹೌದು. ಹೌದಲ್ವಾ? ನನ್ನನ್ನು ಈ ರೀತಿ ತಿರಸ್ಕಾರ ಮಾಡಿದ್ರೆ ನಿನಗೂ ಕಡೆಗಾಲ ಬರ್ತದೆ, ನೆನಪಿಟ್ಟುಕೋ. ಕಡೆಗಣಿಸಿದ್ದೇನು ಅಲ್ಲ. ಹಾಗಾಗಿ ಮುಂದೆ ನಾನು ಹೇಳಬೇಕಾದ್ದನ್ನು ನೀನೇ ಹೇಳಿದ್ಯಲ್ವಾ? ಹಾಗಾಗಿ ನಮ್ಮಲ್ಲಿ ಯಾವತ್ತೂ ಕೂಡ ವೈರತ್ವ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಇರಬೇಕಾದ್ರೆ ಯಾಕೆ ನಿನಗೆ ಸಿಟ್ಟು? ಸಿಟ್ಟು ಬಾಂಧೆ ಬಿಟ್ಟುಕೊಳ್ತಾ ಈಗ. ಎಂದು ಸಂತಸದಿಂದ ಸಿರಿಯೊಳು ಕಂತೂಪಿತ ವಚಿಸುತ್ತ ಕುಳಿತಿರೆ ಎಂದು ಸಂತಸದಿಂದ ಸಿರಿಯೊಳು ಕಂತೂಪಿತ ವಚಿಸುತ್ತ ಕುಳಿತಿರೆ ಮುಳಿಬ ಕಳ್ವನ ಬರವ ಗಣಿಸದೆ ಇರಲಿ ಕಾಗ ಅದರ ಏದರು ಪುಟ್ಟದನವೇ ಬರವ ಗಮನಿಸದಿರಲಿಕ್ಕೆ ತರ ಕೊಡದೆ ಇವಾಗೆ ವೈಕುಂಠ ಲೋಕದಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೀತದೆ ಅಂತಾಗಿದ್ರೆ ಪ್ರಕೃತಿ ವಿರೋಧವಾಯಿತು. ಕಣ್ಣು ಮಹರ್ಷಿಯನ್ನು ಕರೆದು
ನೋಡಿ ಹಾ. ಸಂತೋಷವಾಯಿತು. ನಮಸ್ಕಾರ. ಒಂದು ಪೀಠ ಕೊಡಲು ನನ್ನನ್ನು ಅರ್ಚಿಸುವುದು ಅದಲ್ಲದೆ ಋಷಿ ಮುನಿಯನ್ನು ಯಾವತ್ತೂ ಕೂಡ ಕಡೆ ದೃಷ್ಟಿಯಿಂದ ನೋಡಿದಂತಹ ಎಲ್ಲ ಕಣ್ಣರು ಮಾತುಂದ ಮಾಡದ ಕಂಡರು ಮಾನವ ಹರದ ಹಗ್ಗ ಬಿಡಿ ಸಾಭವನು ಧಾರೆಯುಳು ಕಂಡ ಮುನಿ ಮಾತಾಡಲಾಗದ ಮಣ್ಣ ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗೆ ರಾಜಸಗುಣ ಪ್ರೇರಿತನಾದಂತಹ ಬ್ರಹ್ಮನಿಗೆ ಗರ್ವವದೆ ತಪ್ಪೇನಲ್ಲ. ಆಯಾಯ ಗುಣಕ್ಕೆ ಅನುಸರಿಸಿಕೊಂಡಿರ್ತದೆ. ಅದೇ ತಾಮಸ ಗುಣವುಳ್ಳಂತಹ ಈಶನಿಗೆ ನಾನೇ ಎಂಬುದು ಮುಡಿಪದ್ರೆ ತಪ್ಪೇನಲ್ಲ. ತಾಮಸ ಗುಣದ ಪ್ರವೃತ್ತಿಯನ್ನು ಸತ್ವಗುಣವುಳ್ಳಂತಹ ಈ ಮಹಾವಿಷ್ಣುಗೆ ನಾನು ಎನ್ನುವುದು ಅದರಿದೆ. ಆದ್ದರಿಂದಲೇ ಕಣ್ಣು ಮಹರ್ಷಿ ಬಂದದ್ದನ್ನ ನಿರ್ಲಕ್ಷ್ಯ ಭಾವದಿಂದ ನೋಡ್ತಾ ಇದ್ದಾನೆ. ಹಾಗಾದ್ರೆ ದೃಷ್ಟಿ ಇದ್ದು ಇಲ್ಲದವಂತೆ ವರ್ತಿಸಿದ್ದಾನೆ, ಕಣ್ಣು ಇಲ್ಲದೆ ಇದ್ದವಂತೆ ವರ್ತಿಸಿದ್ದಾನೆ. ಬಿಡಬಹುದೇ? ನೀನು ಪೌರಮುನಿಯಾಗಿ ಭೂಲೋಕದಲ್ಲಿ ಜನಿಸ ವರಮುನಿ ಬನಗೋಬ ಪರಿಕಿಸಿ ಲಕ್ಷ್ಮಿಯೋ ವರಮುನಿ ಪನ ಕೋಪ ಪರಿಕಿಸಿ ಲಕ್ಷ್ಮಿಯೋ ಕರಗಳ ಮುಗಿದು ಕಣ್ಮಗಳು ಕರಗಳ ಮುಗಿದು ಕಣ್ಮಗಳು ಪರಮಹಂಸನೆ ಕ್ಷಮೆಗಿರಲಿ ತಪ್ಪುಗಳನ್ನು ಪರಮಹಂಸನೆ ಕ್ಷಮೆಗಿರಲಿ ತಪ್ಪುಗಳನ್ನು ಮರೆದು ಮಹರಸು ಎಂದೆನಲು ವರಮುನಿ ಬಾ ಭೂಲೋಕದಲ್ಲಿ ಮೌನಮುನಿಯಾಗಿ ಹುಟ್ಟು. ಕ್ಷಮಿಸಬೇಕು ಸ್ವಾಮಿ, ಕ್ಷಮಿಸಬೇಕು. ಯಾಕೆ? ದೊಡ್ಡವರು ತಪ್ಪು ಮಾಡುವವರಲ್ಲ. ದೊಡ್ಡವರು ಯಾವತ್ತೂ ಕ್ಷಮೆಯನ್ನು ನೀಡಬೇಕಾದವರು. ಯಾವತ್ತೂ ನಮ್ಮಿಂದಲೇ ದೊಡ್ಡವರು ತಪ್ಪಿಸಿ ಮಾಡುವರು. ತಿಳಿದಂತಹ ಜ್ಞಾನಿಗಳು ನಮ್ಮಂತಹ ಸಣ್ಣವರನ್ನು ತಿದ್ದಿ ನಡೆಸಬೇಕು. ಎಷ್ಟು ಮಂದಿ ಕೈ ಮುಗಿತಾ ಇದ್ದಾರೆ. ಅಂತಹದರಲ್ಲಿ ನೀವೇ ಶಪಿಸುವುದಕ್ಕೆ ಮುಂದಾಗ್ತಾ ಇದ್ದೀರಿ. ಶಪಿಸಿ ಆಯ್ತಲ್ಲ. ಕ್ಷಮಿಸಿ ಸ್ವಾಮಿ. ಬಿಡ ಬಿಡಲು ಬಿಡಲಿಲ್ಲವೋ ತಂತಲೆಯ ಕೊಡುವ ಸಾಬವನ್ನು ಕಾಡು ಗುಲ್ಲೆಯ ರೂಪದಿ ಕಾನನದಿ ಕೂಡುವು ಗಣ ಶೀಘ್ರದಿ ಬೆಣ್ಣೆಯಿಂದ ತಲೆ ಕೂದಲನ್ನು ಎಳೆದಾಗೆ ನಯವಾದಂತಹ ಮಾತು. ನಿನ್ನ ಬಗ್ಗೆಯೂ ನಾನು ತಿಳಿದಿದ್ದೇನೆ. ಯಾರು ಚೆನ್ನಾಗಿ ನಿನ್ನನ್ನು ಪೂಜಿಸ್ತಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಪೂಜಿಸಿದ್ರೆ ಸಾಕು, ನೀನು ಲಕ್ಷ್ಮಿಯನ್ನು
ನನ್ನನ್ನು ಪೂಜಿಸುವುದು ಅವರು ದರಿದ್ರರಾಗಿ ಹೋಗಿ ಅಂತ ನೀವು ಹೇಳುತ್ತೆ ಶಾಸ್ತ್ರ ಹೇಳ್ತದೆ ಇದು. ಹಾಗಾದ್ರೆ ಅತಿ ವಿನಯ ನೂತ ಲಕ್ಷಣ ಅಂತ ಹೇಳಲ್ಪಡ್ತಾರೆ. ಈಗ ಏನು ಗಂಡನ ಪಕ್ಷವಾಗಿ ಬಂದಂತ ನೀವು ಶಾಪವನ್ನು ಕೊಡಬಾರ್ದು ಅಂತ. ಏಯ್ ಮೃಗದ ಬುದ್ಧಿ ಇದ್ದವಳೆ. ಹಾಗಾದ್ದರಿಂದ ಕೂಲ ಮರಿಯಾಗಿ ಸಂಜೆಯಲ್ಲಿ ದಾಸರು ಹೇಳುತ್ತಾರೆ ವಂಚಿಸದ ಬಲಿಯನ್ನು ತೋರ್ತಾನೆ ಸಂಚರಿಸಿ ಬಿಸಲು ಕಾಡಿನ ಬೇಡ ಆಗಿ ಕುಂಟನಿಗೆ ಎಂಟು ಬುದ್ಧಿ ಅಂತ ಎಲ್ಲ ಎಲ್ಲ ವಾಮನ ಹೌದೇನೋ ಇವನ ಅವತಾರವಾಗಿ ಧರಿಸಲ್ಪಟ್ಟವ. ಹಾಗಾದ್ರೆ ನೀನು ಮಾಡಿದ್ದಾನು ವಂಚನೆ, ನನಗೆ ದ್ರೋಹವನ್ನು ಮಾಡಿದ್ಯಾ. ಮೆಲ್ಲಗ ಕೇಳಿಬಿಟ್ಟಿ ಬದಲಾಗಿ ಭಾಷೆಯನ್ನು ಕೊಡು. ಆಮೇಲೆ ಭಾಷೆಯನ್ನು ಕೊಟ್ಟ ಮೇಲೆ ಏನು ಮಾಡಿದೆ? ಎಲ್ಲ ಬಲಿಯನ್ನು ಪಾತಾಳಕ್ಕೆ ಕಳುಹಿಸಿಕೊಟ್ಟು ವಂಚನೆಯನ್ನು ಮಾಡಿದಂತಹ ವಾಮನ, ಹೇ ವಾಮನ, ನೀನು ವ್ಯಾಜನಾಗಿ ಹುಟ್ಟು. ವ್ಯಾಜನಾಗಿ ಹುಟ್ಟು, ಅರ್ಥಾತ್ ಬೇಡನಾಗಿ ಹುಟ್ಟು. ನಾನು ಬೇಡವಾ? ಭೂಲೋಕದಲ್ಲಿ ಭೂಲೋಕದಲ್ಲಿ ಬೇಡವಾ? ನೀನು ಭೂಲೋಕದಲ್ಲಿ ಹುಟ್ಟು. ನೀನು ಇಲ್ಲಿ ಬೇಡ, ಅಲ್ಲಿ ಬೇಡ. ಆಗ್ಲಿ ದೇವ್ರೆ, ಇದಕ್ಕೊಂದು ಪರಿಹಾರ ಮುಗಿಸಿ. ವರ ಮುನಿಪ ನಿಂತು ಸುರಿ ಪೋಗಲು ವರ ಮುನಿಪ ಎಲ್ತು ಉಸುರಿ ಪೋಗಲು ಸಿರಿಯರಸ ಸತಿ ಸಹಿತ ಶಾಪದಿ ಧರೆಯೊಳಗೆ ವ್ಯತ್ಯಸ್ತ ರೂಪದಿ ಹುಟ್ಟಿ ಬರಲು ಮೂರಡಿಯ ದಾನವನು ಬೇಡಿದ ಧೀರ ವಾಮನ ಮೂರ್ತಿ ಶಾಪದಿ ಘೋರ ರೂಪದ ವ್ಯಾಧ ಜನ್ಮದೊಳಾದರಂದು ವರ ಮುನಿಪ ನಿಂತು ಸುರಿ ಪೋಗಲು ಒಂದು ಕ್ಷಣದಲ್ಲಿ ಏನಾಗಿ ಹೋಯಿತು? ದುಃಖಿಸಬೇಡ. ಕಣ್ಣು ಮಹರ್ಷಿ ನಮ್ಮ ವೈಕುಂಠದ ಬಳಿ ಬರಬೇಕಾದ್ರೆ ನಮ್ಮ ಕಾರ್ಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ಇದ್ದವರು ನಾವು. ಹೌದು, ಒಮ್ಮಿಂದೊಮ್ಮೆಗೆ ನನ್ನನ್ನು ಮಾತನಾಡಿಸಲಿಲ್ಲ ಎಂಬುದಾಗಿ ಕುಪಿತರಾದ ಅವರು ಶಾಪವನ್ನೇನೋ ಇತ್ತು ತ್ರಿಕರಣ ಪೂರ್ವಕವಾಗಿ ಮಾಡಿದ ಜಪಾನುಷ್ಠಾನದಿಂದಲಾಗಿ ಅವರ ಶಾಪ ಎಂದಿಗೂ ಕೂಡ ತಪ್ಪಲರಿಯದು. ಖಂಡಿತ. ಪರಿಮಾರ್ಜನೆಯನ್ನು ನೀನು ಕೇಳುವಾಗ ಕೂಡ ನನ್ನನ್ನು ವಾಮನನನ್ನು ಶಪಿಸಿದ್ರಲ್ವೇ? ಹಾಗಾದ್ರೆ ಒಂದೊಂದು ದಿವಸ ಭೂಲೋಕದಲ್ಲಿ ನಾವು ಮೂಗ ಮೊಂಡರಾಗಿ ಜನಿಸಬೇಕಾದ ಕಾಲವೊಂದು ಸನ್ನಿಹಿತವಾಗಿದೆ ಎಂಬುದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಏನೇ ಆಗಿರ್ಲಿ, ದೇವತೆಗಳು ನಾವು. ಮುಂದೊಂದು ದಿವಸ ಯಾವುದಾದರೂ ದುಷ್ಟರಿಂದ ಬಾಧೆಗೊಳಗಾಗಿದ್ರೆ ಈ ನಾವು ತಾಳುವಂತಹ ಭೂಲೋಕದಲ್ಲಿ ತಾಳುವಂತಹ ಈ ವ್ಯಾಧರ ಏನು ಜನ್ಮ ಏನಿದೆ ಅವು ಉಪಯೋಗಕ್ಕೆ ಬರುವುದರಲ್ಲಿ ಸಂಶಯವೇನಿಲ್ಲ. ಆತ ನೀಡಿದಂತಹ ಶಾಪ ವರವಾಗಿ ಪರಿಣಮಿಸಬಹುದು ಎಂಬ ಭಾವನೆಯೊಂದಿಗೆ ನಾವು ಇಲ್ಲಿಂದ
ಆ ಕಾಲದ ನಿರೀಕ್ಷೆಯಲ್ಲಿರೋಣ. ಹಾಗೆ ಹಾಗೆ ಏನು ಮಾಡೋಣ? ಹಾ ಕಶ್ಯಪ ಗೋತ್ರದಲ್ಲಿ ನಾನು ಜನಿಸಲ್ಪಟ್ಟವ. ಹಾ ಕಣ್ಣು ಮಹರ್ಷಿ ಮಹಾತಿಥಿಯ ಮಗ. ಜಮದಗ್ನಿ ಗೋತ್ರದವರಿಗೆ ಸಿಟ್ಟು ಬಂದ್ರೆ ತಪ್ಪೇನಲ್ಲ. ಯಾಕಂದ್ರೆ ಜಮದಗ್ನಿ ಏನು ಮಾಡಿದ್ದಾನೆ ಅಂತ ಲೋಕಕ್ಕೆ ತಿಳಿದಿದೆ. ಹಾ ವಿಶ್ವಾಮಿತ್ರ ಮಹರ್ಷಿಗಳು ವಿಶ್ವಾಮಿತ್ರ ಗೋತ್ರದಲ್ಲಿ ಯಾರು ಸಿಟ್ಟು ಬಂದರೂ ಕೂಡ ನಿನ್ನ ಗೋತ್ರ ಹಾಗಲ್ವಾ ಅಂತ ಹೇಳ್ತಾರೆ. ಕಶ್ಯಪ ಗೋತ್ರದವರಿಗೆ ಸಿಟ್ಟು ಬರುವುದು ಕಡಿಮೆ. ಹಾಗಾದ್ರೆ ಏನು ಮಾಡುದು? ಏನು? ಸಿಟ್ಟು ಬರಲಿಕ್ಕೆ ಕಾರಣವೇನು? ಏನು? ಪ್ರಕೃತಿ ಅಂತ ಅದನ್ನೇ ಹೇಳಿದ್ದು ನಾನು. ಹಾ ಯಾಕಂದ್ರೆ ಸುಬ್ರಹ್ಮಣ್ಯ ದೇವರು ನನಗೆ ಪ್ರತ್ಯಕ್ಷವಾಗಿ ಹೇಳಿದಂತಹ ಮಾತೇನೆಂದ್ರೆ, ವಿಷ್ಣು, ಲಕ್ಷ್ಮಿ, ವಾಮನ 3 ಮಂದಿ ಭೂಲೋಕದಲ್ಲಿ ಅವತರಿಸಬೇಕು. ಹೋಗಿ ಮಹಾವಿಷ್ಣುಯಲ್ಲಿ ಕೇಳಿಗ ಅಂತ. ಆದ್ರೆ ವೈಕುಂಠ ಲೋಕಕ್ಕೆ ಬಂದೊಡನೆ ನೋಡಿದಂತಹ ಪರಿಸ್ಥಿತಿ ಏನು? ಮಹಾವಿಷ್ಣು ನನ್ನನ್ನು ಲಕ್ಷ್ಯ ಮಾಡಲಿಲ್ಲ. ಮಾನ್ಯತೆಯನ್ನು ಕೊಡಬೇಕಿತ್ತು. ಒಡನೆ ಬಂತು ಸಿಟ್ಟು. ಏನಂದ್ರೆ ಕಾರ್ಯ ಸಂದರ್ಭವನ್ನು ಅನುಸರಿಸಿ ಸಿಟ್ಟು ಬಂದ್ರೆ ತಪ್ಪೇನಲ್ಲ. ಯಾಕಂದ್ರೆ ಇವರು ಭೂಲೋಕದಲ್ಲಿ ಹುಟ್ಟಬೇಕಲ್ಲ. ಹಾಗಾದ್ದರಿಂದಲೇ ಭೂಲೋಕದಲ್ಲಿ ಹುಟ್ಟಿಕೊಳ್ಳಿರಿ ಹಾಗೆ ಅಂತ ಪರ್ಯಾಯವಾಗಿ ಶಾಪ ವಿಮೋಚನೆಯನ್ನು ಮಾಡಬೇಕು. ಪ್ರಪಂಚದಲ್ಲಿ ಪಾನಾರ ಕರ್ತೃವಾದಂತಹ ಶ್ರೀಮನ್ನಾರಾಯಣ ಭೂಲೋಕದಲ್ಲಿ ಅವತರಿಸಿಕೊಂಡ್ರೆ ಆಮೇಲೆ ವೈಕುಂಠ ಲೋಕದಲ್ಲಿ ಏನು ಮಾಡುವುದು ಅಂತ ಪ್ರಶ್ನೆ ಬರ್ತದೆ. ಹಾಗಾದ್ದರಿಂದಲೇ ಶಾಪ ವಿಮೋಚನೆ ಒಂದು ದಾರಿ ಇದೆ. ಏನಂದ್ರೆ ಮೌನ ಮುನಿ ಹರಿಣಿಯವರಿಗೆ ದಾಂಪತ್ಯ ಜೀವನದ ಪ್ರತೀಕವಾಗಿ ಹೆಣ್ಮಗಳು ಜನಿಸುವುದಕ್ಕಿದ್ದಾಳೆ ಅನ್ನುವುದರಲ್ಲಿ ಶಾಪ ವಿಮೋಚನೆ ಮೌನ ಮುನಿಗೆ ಆಗ್ತದೆ ಎನ್ನುವುದು ವಿಶಾಪವನ್ನು ನಾನು ಕೊಟ್ಟವನಿದ್ದೇನೆ. ನೋಡೋಣಂತೆ. ಲೋಕ ಸಮಸ್ತ ಸುಖಿನೋ ಭವಂತು. ಏನಾಗ್ತದೆ ನೋಡಿಕೊಳ್ಳಿ.
ಯೋಗವೆಂದಿತ್ತು ಹೆಸರ. ನಾವು ಬೇಡ, ಯಾರಿಗೆ ಬೇಡ? ಊರಿಗೆ ಬೇಡ. ಯಾಕೆ? ನಮ್ಮವರು ಮಾಡಿದಂತಹ ಕೆಟ್ಟ ಕಾರ್ಯದಿಂದಾಗಿ ನಮ್ಮನ್ನು ಯಾರು ಹತ್ತಿರ ಮಾಡಿಕೊಳ್ಳುವುದಿಲ್ಲ. ಹೊಡೆಯುವುದು, ತಲೆ ಒಡೆಯುವುದು, ಕಳ್ಳತನ ಮಾಡುವುದು, ದಾರಿ ಹೋಕರ ಮಂಡೆ ಹೊಡೆಯುವುದು. ಒಬ್ಬ ಮಾಡುವ ಕಹಿ ತಪ್ಪಿನ ಅನುಭವ ಅದೆಷ್ಟು ಮಂದಿ ನಿರಪರಾಧಿಗಳಾದಂತಹ ನಾವೆಲ್ಲ ಅನುಭವಿಸಬೇಕಾಯಿತು ನೋಡಿ. ಸರಿ, ಕಾಡಿನಲ್ಲೇ ನಾವಿರಬೇಕಾಯಿತು. ನಾಡಿಗೆ ಮಂದ್ರೆ ಚೇತು ತೊಲಗಿರಿ ಹೀಗೆಂದು ಹೇಳ್ತಾನೆ. ಹಾಗೆಂತ ನಾವು ಕಷ್ಟಪಟ್ಟು ಸಂಗ್ರಹ ಮಾಡಿದಂತಹ ಜೇನು ಬೇಕು, ಕಸ್ತೂರಿ ಬೇಕು, ಪುನುಗು ಬೇಕು, ಆನೆಯ ದಂತ ಬೇಕು, ಹುಲಿಯ ಚರ್ಮ ಬೇಕು, ಹುಲಿಯ ಉಗುರು ಬೇಕು, ಕಾಡು ಕೋಣದ ಕೋಡು ಬೇಕು, ಸರಿ, ಜಿಂಕೆಯ ಕೋಡು ಬೇಕು. ಕೇಳುವವರು ಬಹಳಷ್ಟು ಮಂದಿ. ಹಾಗಿದ್ರೆ ನಾವು ಯಾಕೆ ಬೇಡರು? ಕಷ್ಟಪಟ್ಟು ಈ ಕಾಡಿನಲ್ಲಿ ಗುಡಿಸಲನ್ನು ಮಾಡಿ ಬೇಟೆಯಾಡಿ ಮೃಗಗಳ ಮಾಂಸವನ್ನು ತಿಂದು ಹೊಟ್ಟೆ ತುಂಬಿಸ್ತೇವೆ, ಜೀವನ ಸಾಗಿಸ್ತೇವೆ. ಕಾಂಚೀಪುರ ಈ ಕಾಡಿನ ಸಮೀಪದ ಊರು. ಅಲ್ಲಿಗಂತೂ ನಾವು ಹೋಗುವ ಹಾಗಿಲ್ಲ. ಪ್ರಯತ್ನ ಪಡು, ಅದರ ಫಲವನ್ನು ಉಣ್ಣು. ಇತರರಿಗೆ ನಾವು ಹೇಳುವುದು ಅದನ್ನೇ. ಉಣ್ಣುವ ಹಕ್ಕು ಯಾರಿಗೆ ಗೊತ್ತಾ? ದುಡಿಯುವವರಿಗೆ ಮಾತ್ರ. ಸುಮ್ಮನೆ ಕುಳಿತು ತಿನ್ನಬೇಡ, ಚೆನ್ನಾಗಿ ಕೆಲಸ ಮಾಡು ಹೀಗೆಂದು ಹೇಳುವುದರ ಜೊತೆಯಲ್ಲಿ ನಾನು ಕಾಯಕವನ್ನು ಮಾಡ್ತಾ ಇದ್ದೇನೆ. ಊರ್ಧ್ವ ಸ್ಫಟಿಕಾಪುರ ನಮ್ಮ ಊರು. ಕೃಷಿಕ ಒಬ್ಬ ಕಾಡನ್ನು ಕಡಿದು ಕೃಷಿಗೆ ಯೋಗ್ಯವಾದ ಸ್ಥಳವನ್ನು ಹೇಗೆ ಮಾಡಿಕೊಳ್ತಾನೋ ಹಾಗೆಯೇ ಎಲ್ಲರನ್ನು ಕಲೆ ಹಾಕಿ ಕಾಡನ್ನೆಲ್ಲ ಕಡಿದು ನಮಗೆ ವಾಸಿಸುವುದಕ್ಕೆ ಮನೆ ಮಾಡಿಕೊಂಡೆವು. ಹಾಗೆ ಇವರಿಗೆಲ್ಲ ನಾನು ನಾಯಕನಾದೆ. ಜೊತೆಯಲ್ಲಿ ಕೆಲಸ ಮಾಡೋಣ, ಜೊತೆಯಾಗಿ ದುಡಿಯೋಣ, ಜೊತೆಯಾಗಿ ಉಣ್ಣೋಣ ಹೀಗೆಂದು ಹೇಳಿದವ ನಾನು. ನನ್ನ ಹೆಸರು ಭೂರಿ ವೈಭವದಿಂದ ಬೇಡರ ನಮ್ಮ ತಲೆಗೆ ಕಾಡಿನ ಪುರಾಣವು. ಒಬ್ಬನನ್ನು ಗುರುತಿಸುವುದಕ್ಕೆ ಹೆಸರು ಬೇಕು. ಹೆಸರು ಏನಾಗಲಿ ಕರೆದಾಗ ಹೋಗ್ಬಿಡ್ಬೇಕು, ಹೇಳಿದ ಕ್ಷಣ ಕೆಲಸ ಮಾಡಬೇಕು. ಸರಿ, ನಂಬಿ. ಯಾರನ್ನು ನಂಬಿ? ನನ್ನ ಹೆಸರೇ ನಂಬಿ, ನನ್ನನ್ನು ನಂಬಿ. ಸರಿ, ವಿಶ್ವಾಸಕ್ಕೆ ನಾನು ದ್ರೋಹ ಮಾಡಲಾರೆ. ನಿಮ್ಮ ಆಸೆಯನ್ನು ಪೂರೈಸ್ತೇನೆ, ನಿಮಗೆ ಕೊಟ್ಟ ಮಾತನ್ನು ಉಳಿಸ್ತೇನೆ. ಆದ ಕಾರಣ ಹಿರಿಯರು ನನಗೆ ನಂಬಿ ಹೆಸರಿಡ್ಬೇಕು. ನಂಬಿದ್ರ ಪ್ರಾಣ ಹೋಗುವಲ್ಲಿಯವರೆಗೂ ನಿಮ್ಮ ಜೊತೆಗಿದ್ದೇನು. ನಿಮ್ಮ ಬೆವರು ಬಿದ್ದಲ್ಲಿ ರಕ್ತವನ್ನು ಸುರಿಸೇನು. ಬೇಡರ ನಾಯಕ ನಾನು. ನನ್ನವರನ್ನು ಕೂಡಿಕೊಂಡು ಬೇಟೆಗೆ ಹೋಗುವ ಆಸೆಯಲ್ಲಿದ್ದೇನೆ.
ಒಡೆಯ ಮೇಲೆ ಕೆಮ್ಮ ಕರೆದಿರುವೆ ಬಿಡದೆ ಬೇಳೆಯಲ್ಲ ತಡಬಾದುದೆಂಬ ತನುವು ಬೇಟೆಯನ್ನಾಡಿದ ಬಹಳವಾಯಿತು. ಮೊದಲಾಗಿ ನಿಮ್ಮ ಪಾದ ಕಮಲಗಳಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಕಿರಾತಕರಾಗಿ ನಾವು ಜನಿಸಿದವರು. ಹೌದು, ಬೇಟೆಯಾಡುವುದು ನಮ್ಮ ಕರ್ತವ್ಯ. ನಿಜ. ಬೇಟೆಯಾಡಿ ಪ್ರಾಣಿಗಳನ್ನು ಕೊಂದು ಮಾಂಸವನ್ನು ಸೇವಿಸಿ ಜೀವಿಸುವವರು ನಾವಾಗಿದ್ದೇವೆ. ನಿಜ. ಅಲ್ಲದೆ ನಿಮ್ಮ ನಂಬಿಕಸ್ಥರಾದ ನಮ್ಮನ್ನು ಅಮ್ಮಿ ತಂಬಿಯನ್ನು ನೇಮಿಸಿದ್ದೀರಿ. ಹೌದು. ಅಲ್ಲದೆ ನಮ್ಮನ್ನು ಕರೆಸಿದ್ದೀರಲ್ಲ, ಕರೆಸಿದ ಕಾರಣವೇನು? ಯೋಧರಿನ ಕೇಳಿರಿ ಬೇಟೆಯ ನಾಡುವ ವಿಲ್ಲಿನಲ್ಲಿ ಇದು ಮತ್ತೆ ಮಸವ ಮೆಲ್ಲುದ ಮೇಲೆ ಅಂಬಿ ಹಾ, ತಂಬಿ. ನಾನು ನಂಬಿ. ಹಾ. ಅಯ್ಯೋ, ಒಡೆಯ, ಬೇಟೆಯಾಡದ ಎಷ್ಟು ದಿವಸವಾಯಿತು. ಸುಮಾರು ಕಾಲವಾಯಿತು. ಒಂದೇಡೆಯಲ್ಲಿ ಕುಳಿತು ದೇಹಕ್ಕೆ ಜಡತನ. ಹಾ, ಇದು ದೂರವಾಗಬೇಕು ಅಂತಿದ್ರ ಹಾ, ಕಾಡಿನ ಉದ್ದಗಲ ಸುತ್ತಾಡಬೇಕು, ಹಾ, ಮೈಯಿಂದ ಬೆವರು ಸುರಿಬೇಕು. ಹಾ, ಇರೋ ಕಾರಣ ಹಾ, ಓಡಾಡಿ ಬೆವರು ಸುರಿಸುವುದಲ್ಲ, ಹಾ, ಓಡುವ ಮೃಗಗಳನ್ನು ಗುರಿ ನೋಡಿ ಹೊಡಿಬೇಕು. ಹಾರುವ ಹಕ್ಕಿಗಳನ್ನು ಹಾ, ಬಾಣ ಪ್ರಯೋಗಿಸಿ ಕೆಳಗೆ ಬೀಳಿಸಬೇಕು. ಹಾ, ಅವುಗಳನ್ನು ಎತ್ತಿ ತಂದು ಹಾ, ಬೆಂಕಿಯಲ್ಲಿಟ್ಟು ಹಾ, ಚೆನ್ನಾಗಿ ಬೇಯಿಸಿ ಹಾ. ಆ ಬಳಿಕ ಗಮ ಗಮನ ನುಂಗಬೇಕು. ಮಾಂಸ ತಿಂದ ಕ್ಷಣ ಹಾ, ದೇಹದ ಮಾಂಸವು ಹೆಚ್ಚುತ್ತದೆ, ಹಾ, ಶಕ್ತಿಯು ವೃದ್ಧಿಸ್ತದೆ. ಹಾ. ಆದ ಕಾರಣ ಬೇಟೆಗೆ ಹೋಗಬೇಕು ಅಂತ ನಾನು ಮನಸ್ಸು ಮಾಡಿದ್ದೇನೆ. ನನ್ನ ಜೊತೆಯಾಗಿ ಬರ್ತೀರಾ? ಕರಡಿಗ ಗೋಳಗಳು ಕಡಿದು ಕರುಳನ್ನು ಸೆಳೆದು ಬರಿದು ಮಾಡುವ ಮಾಂಸವ ಮೆಲ್ಲುತ್ತ ಮೆರೆಯುವರು ನೋಡೆನುತ್ತ. ತಮ್ಮಿ, ಮೊದಲಾಗಿ ನಿನ್ನ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಹೇಳಪ್ಪ. ನೀವು ಕರೆದದ್ದು ಬೇಟೆಯಾಗಿ ಎಂದು ನಾವು ಮೊದಲೇ ಗೊತ್ತಿತ್ತು. ಅದಕ್ಕೆ ತಯಾರಾಗಿಯೇ ಬಂದಿದ್ದೇವೆ. ಕಾಡಿನಲ್ಲಿ ಬರುವ ಕರಡಿಯಾಗಲಿ ಕಾಡು ಕೋಣವೇ ಆಗಲಿ ಅವುಗಳನ್ನು ತುಂಡು ತುಂಡು ಮಾಡಿ ಅವುಗಳ ರಕ್ತವನ್ನು ಬಗಬಗನೆಂದು ಸಿಕ್ಕಿದ ಮಾಂಸವನ್ನು ಬೆಂಕಿಯಲ್ಲಿ ಸುಟ್ಟು ಅದನ್ನು ನಾವು ತಿನ್ನುವ. ತಡ ಮಾಡುವುದಲ್ಲ, ಹೊರಡುವ. ಅನೇಕ ಮಂದಿ ಗಣಕಾರರು ನನ್ನ ಜೊತೆ ಇದ್ದಾರೆ. ಹೌದು. ಆದರೆ ನಿಮ್ಮಲ್ಲಿದ್ದಷ್ಟು ವಿಶ್ವಾಸ ನನಗೆ ಮತ್ತಾರಲ್ಲೂ ಇಲ್ಲ. ನನ್ನ ಮುಖದ ಎರಡು ಕಣ್ಣುಗಳ ಹಾಗೆ, ನನ್ನ ದೇಹದ ಬಲದ ಭುಜಗಳ ಹಾಗೆ ನೀವಿದ್ದೀರಿ. ವೇಳೆ ಕಳೆಯುವುದಲ್ಲ, ಮಾಡು ಸೇರೋಣ. ಬೇಟೆಯಾಡುತ್ತ ಬಂದ ಬೇಟೆಯಾಡುತ್ತ
ಬಂದರಾಗ ಉಲ್ಲಾಸದಿಂದ ಬೇಟೆಯಾಡುತ್ತ ಬಂದರಾಗ ಜನುತ ಜನುತೈ ದಿನ ದಿನ ತೈ ತಗದ ದಿನ ತೈ ಧಿಮಿ ತೈ ದಿನ ಧಿಮಿ ತೈ ದಿನ ತೈ 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 ಅಟಳೆ ನಿರ್ಮಿಸಿ ಬೇಟೆಯಾಡುತ್ತ ಬಂದರಾಗ ಬಗೆ ಬಗೆಯ ಮೃಗಗಳನ್ನು ತರಿಯುತ್ತಾಗ ಬಗೆ ಬಗೆಯ ಒಗುವ ರಕ್ತವ ಕುಡಿದು ಬಿಸಿಲಿನ ಧಗೆಯ ನೀಗಾಡಲ್ಕೆ ಧಗೆಯ ನೀಗಾಡಲ್ಕೆ ಮರದಡಿ ಸೇರಲ ಬೇಟೆ ಅಂದ್ರೆ ಬೇಟೆ. ಇಷ್ಟರವರೆಗೆ ಹೀಗೆ ನಾವು ಬೇಟೆಯಾಡದ್ದಿಲ್ಲ. ಬೆವರು ಸುರಿತಾ ಇದೆ. ಉತ್ಸಾಹ ಉಲ್ಲಾಸ ಎಲ್ಲರಲ್ಲಿ ಇತ್ತು. ಹೌದು. ಬೇಟೆ ಆಡುವಾಗ ಆಯಾಸವೇ ಆದ್ದಿಲ್ಲ. ಇಲ್ಲ, ಈಗ ಆಯಾಸ ಆಗ್ತಾ ಉಂಟು, ಹೆಚ್ಚಾಗಿದೆ. ಸಹಿಸಲಾಗುವುದಿಲ್ಲ. ದೇಹದಿಂದ ಬೆವರು ಇಳಿಯುತ್ತಾ ಉಂಟು. ತಗ್ಗು ಪ್ರದೇಶದಲ್ಲಿ ನಾವಿದ್ದೇವೆ. ಹೌದು. ಗಾಳಿಯೂ ಸರಿಯಾಗಿ ಬೀಸ್ತಾ ಇಲ್ಲ. ಇಲ್ಲ. ಮೃಗಗಳನ್ನು ಕೊಂದು ಹಾ, ಮಾಂಸ ಮೂಟೆ ಕಟ್ಟಿದ್ದೀರಲ್ಲ, ಹೌದು. ಆಮೇಲೆ ಬಿಡಾರಕ್ಕೆ ಅದನ್ನು ಎತ್ತಿಕೊಂಡು ಹೊತ್ತುಕೊಂಡು ಹೋಗೋಣ. ಹಾ, ಅಯ್ಯೋ, ಹಾ, ತಂದ ಆಹಾರವೆಲ್ಲ ಮುಗಿದಿದೆ. ಈಗ ಮೊದಲು ವಿಶ್ರಾಂತಿ.
ದೇಹದ ಆಯಾಸ ಪರಿಹಾರ ಮಾಡಿಕೊಂಡು ಆಮೇಲೆ ನಮ್ಮ ಬಿಡದಿಯನ್ನು ಸೇರುವುದು. ಆಯ್ತು. ಹೂವಲ್ಲಿ ಮರ ಉಂಟಲ್ಲ, ಹಾ, ಆ ಹಾ. ಅಡಿಯಲ್ಲಿ ಬಿದ್ದುಕೊಳ್ಳಿ. ಹೌದು. ಹೋಗುವಾಗ ನಾನು ನಿಮ್ಮನ್ನು ಕರೆಯುತ್ತೇನೆ. ಆಯ್ತು. ಹೋಗ್ರ, ಎಲ್ಲರೂ ಹೋಗಿ, ಎಲ್ಲರೂ ಹೋಗಿ. ಕೇಳಿಸಲು ಶಿಶುವೊಂದು ಹಸಿಬೆಯ ತಾಳಲಾರದೆ, ಕೇಳಿಸಲು ಶಿಶುವೊಂದು ಹಸಿವೆಯ ತಾಳಲಾರದೆ, ಅಳುವ ಸ್ವರವನು ಹಸಿವೆಯ ತಾಳಲಾರದೆ, ಅಳುವ ಸ್ವರವನ್ನು ಆಲಿಸುತ್ತ ಆಲಿಸುತ್ತ ಮುಂಬರಲು, ಆಲಿಸುತ್ತ ಮುಂಬರಲು ಕಂಡನು ಕೂಸನೊಂದಗ. ತಂಪಾದ ಗಾಳಿ ಸುಯ್ಯನೆ ಬೀಸುತ್ತಾ ಇತ್ತು. ಮೈಯೊಡ್ಡಿ ಹಾಗೆ ಮೈಯನ್ನು ಗಾಳಿಗೆ ಒಡ್ಡಿದ್ದೆ. ಇದೇನು? ಅರೆ, ಅರೆ, ಇದೇನು ರೋದನ ಕೇಳಿಸ್ತಾ ಇರುವುದು? ಹಗಲು ಹೊತ್ತು ಪ್ರೇತಗಳಲ್ಲ, ಪಿಶಾಚಿಗಳು ಅಲ್ಲ, ಕಾಡಿನ ಬೆಕ್ಕಿನ ಕೂಗು ಅಲ್ಲ, ಮಗು ಅಳುವ, ಮಗುವಿನ ಆರ್ತ ಸ್ವರ. ಈ ಕಾಡಿನಲ್ಲಿ ಸಂಸಾರಿಗಳ ಮನೆ ಇಲ್ಲ. ದೂರದಲ್ಲಿ ಋಷಿಮನಿಗಳು ತಳಿರ ಮನೆಯಲ್ಲಿ ಇರ್ತಾರೆ. ಅವರೇನೋ ಸಂಸಾರಿಗಳಲ್ಲ. ಹಾಗಿದ್ರೆ ಈ ಕಾಡಿಯಲ್ಲಿ ಮಗು ಅಳುವುದು ಎಲ್ಲಿಂದ? ಯಾರ ಮಗು? ಯಾರು ಬಂದಿರಬಹುದು? ತಿಳಿಬೇಕು, ಹುಡುಕುತ್ತೇನೆ. ಯಾರ ಕೌದ ವನದೋಳ್ ತೊರೆಯಲೇನು ಚಂದ, ಯಾರ ಕೌದ ವನದೋಳ್ ತೊರೆಯಲೇನು ಚಂದ, ವನದೋಳ್ ತೊರೆಯಲೇನು ಚಂದ, ಪರಿಕಿಸಲಿಕೆಯ ಚಾರು ಸೌಂದರ್ಯದ, ಪರಿಕಿಸಲಿಕೆಯ ಚಾರು ಸೌಂದರ್ಯದ, ಹರಿದಾಚಿಯನ ಮನೆಗೊಯ್ಬರೆ ಅರ್ಧಜಾರ ಕೌದ ವನದೋಳ್ ತೊರೆಯಲೇನು ಚಂದ. ಅರರೆ ಅಬ್ಬಾ, ಮಗುವನ್ನು ಮೆತ್ತಗೆ ಎತ್ತಿಕೊಂಡೆ. ನನ್ನ ಮೈಯ ಬಿಸಿ ತಾಗಿದ ಕ್ಷಣ ಮಗು ಅಳುವನ್ನು ನಿಲ್ಲಿಸಿತು. ಅಯ್ಯೋ, ಬೊಕ್ಕು ಬಾಯಿ ಬಿಡ್ತದೆ. ಯೋ ದೇವ್ರೇ, ಯಾರ ಮಗು ಇರಬಹುದು? ಮಗುವನ್ನು ಬಿಟ್ಟು ಎಲ್ಲೋ ನೀರನ್ನು ಹುಡುಕುತ್ತಾ ಹೋಗಿರಬಹುದೇ? ಮತ್ತೆ ಅವರು ಬಂದು ಈ ಮಗುವನ್ನು ಕೊಡು ಅಂತ ಕೇಳಬಹುದೇ? ಅಲ್ಲ, ನಮ್ಮ ಮಗುವನ್ನು ಯಾಕೆ ಎತ್ತಿಕೊಂಡದ್ದು ಅಂತ ಗದರಿಸಬಹುದೇ?
ಯಾರ ಮಗು ಈ ಮತ್ತೆ ಯೋಚನೆ ಕೈಯಲಿ ಏನು ಮಟ್ಟಿ ಮತ್ತೆ ಯೋಚನೆ ಗೈದ ನೀಕೆಯ ಏನು ಪೆತ್ತವರು ಬಂದೆನ್ನ ಕೇಳ್ದರೆ ಈಕೆಯ ಪೆತ್ತವರು ಬಂದೆನ್ನ ಕೇಳ್ತಾರೆ ಉತ್ತರವ ಏನೆಂದು ನೀಡಲಿ ಎಂದು ಮಲಗಿಸಲು ಈಕೆಯ ಪೆತ್ತವರು ಬಂದೆನ್ನ ಕೇಳ್ತಾರೆ ಉತ್ತರವ ಏನೆಂದು ನೀಡಲಿ ಎಂದು ಮಲಗಿಸಲು ಓ ಈ ಮಗುವನ್ನು ಹಡೆದಂತಹ ತಾಯಿಯ ಹೊಟ್ಟೆಯಲ್ಲಿ ಕರುಳಲ್ಲ, ಕಬ್ಬಿಣದ ಸರಳೆ ಇರಬೇಕು. ಇಲ್ಲದಿದ್ದರೆ ಹೆತ್ತ ತಾಯಿಗೆ ಮಗು ಭಾರ ಆಗ್ತದ, ಬಳ್ಳಿಗೆ ಕಾಯಿ ಭಾರ ಎನಿಸ್ತದ? ಇಲ್ಲಪ್ಪ. ಯಾವ ಕಾರಣಕ್ಕೂ ತಾಯಿಯಾದವಳು ಮಗುವನ್ನು ಬಿಟ್ಟು ಇರುವುದಿಲ್ಲ, ಬಿಟ್ಟು ಬಿಡುವುದಿಲ್ಲ. ಹೌದು, ನಾನು ಎತ್ತಿಕೊಂಡು ಹೋದೆ ಅಂತಾದರೆ ಬಳಿಯಲ್ಲಿದ್ದಂತಹ ತಾದಿ ತಂದೆಗಳು ಹುಡುಕುತ್ತಾ ಬರ್ತಾರೆ. ಏ ಕಳ್ಳ, ನಿಲ್ಲು, ನನ್ನ ಮಗುವನ್ನು ಎತ್ತಿಕೊಂಡು ಹೋಗ್ತ್ಯಾ? ಬಿಡ್ಲಿಕ್ಕಿಲ್ಲ. ಊರಿನ ಅರಸರಲ್ಲಿ ಹೇಳಿ ನನಗೆ ಶಿಕ್ಷೆಯನ್ನು ಕೊಡಿಸದೇ ಇರ್ತಾರೋ? ಬೇಡಪ್ಪ ಬೇಡ. ದಾರಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಮಾಡಿಕೊಂಡಂತಾಗ್ತದೆ. ಆದ ಕಾರಣ ಮಗುವನ್ನು ಇಲ್ಲೇ ಬಿಟ್ಟು ಹೋಗ್ತೇನೆ. ಇಲ್ಲ ಇಲ್ಲ, ಮಗುವನ್ನು ನಿಲ್ಲಿಸುವುದಿಲ್ಲ. ಮಗನ್ನು ಬಿಟ್ಟು ಹೋಗುವುದಕ್ಕೆ ನನ್ನ ಮನಸ್ಸು ಹೋಗುತ್ತಾ ಇಲ್ಲ. ಏನು ಮಾಡಲಿ ದೇವರೇ? ನಾನು ಬಿಟ್ಟು ಹೋದರೆ ಈ ಮಗುವನ್ನು ಎಲ್ಲಾದರೂ ಕಾಡಿನ ಪ್ರಾಣಿಗಳು ಬಂದು ತಿನ್ನುವಂತಾದರೆ ಆ ದೋಷಕ್ಕೆ, ಪಾಪಕ್ಕೆ ನಾನು ಒಳಗಾಗ್ತೇನೆ. ಇಲ್ಲಪ್ಪ, ಬಿಟ್ಟಂತೂ ಹೋಗುವುದಿಲ್ಲ. ಕೊಂಡು ಹೋಗ್ತೇನೋ ಅಂತ ಯೋಚನೆ. ಕೊಂಡು ಹೋಗಿಯೇ ಅದೇನು ಕೇಳಿಸ್ತಿರುವುದು? ಏನೋ ದೈವಾನುಗ್ರಹದಿಂದ ನಿನಗೆ ಸಿಕ್ಕಿದಂತಹ ಮಗು, ಹೆಣ್ಣು ಮಗು ಅಂತ ಕೀಳಾಗಿ ಕಾಣಬೇಡ. ಕೊಂಡು ಹೋಗು ಸಾಕು. ಈ ಮಗುವಿನಿಂದ ದೇವರ ಸಂಬಂಧವನ್ನು ಬೆಳೆಸಿಕೊಳ್ಳುವಂತಹ ಯೋಗ ಭಾಗ್ಯ ನಿನಗೆ ಕೂಡಿ ಬರ್ತದೆ. ಅಶರೀರವಾಣಿ ಕೇಳಿಸ್ತಾ ಇದೆ. ಓ, ಹಾಗಿದ್ರೆ ದೇವರೇ ಕೊಟ್ಟ ಮಗು ಇದು. ನಮಗಂತೂ ಮಗುವನ್ನು ಪಡೆಯುವಂತಹ ಯೋಗ ಭಾಗ್ಯ ಇಲ್ಲ. ದೇವರು ಮಗುವನ್ನು ಕೊಟ್ಟರಲ್ಲ, ಸರಿ, ದೇವರು ಕೊಟ್ಟ ಮಗು ಅಂತ ತಿಳಿಯುತ್ತೇನೆ. ಅಬ್ಬಾ, ಸರಿ, ನನ್ನ ಬಿಡಾರಕ್ಕೆ ಕೊಂಡು ಹೋಗ್ತೇನೆ. ಒಡನೆ ಶಿಶುವನ್ನೆತ್ತಿ ಮುದ್ದಿಸಿ ನಡೆದು ತನ್ನರ ಮನೆಯನ್ನು ಸೇರುತ್ತ, ನಡೆದು ತನ್ನರ ಮನೆಯನ್ನು ಸೇರುತ್ತ ಮಡದಿಯನು ಕರೆದವಳ, ಮಡದಿಯನು ಕರೆದವಳ ಮಡಲಿಂಗಿಡಲಿಗವಳು. ಓ ಮಲ್ಲಿ, ಓ ಮಲ್ಲಿ, ಬಾರೇ ಇಲ್ಲಿ ಮಲ್ಲಿ. ಏನು ಸ್ವಾಮಿ ಇದು? ಹೋಗಿ ಎಷ್ಟು ದಿವಸ ಆಯ್ತು? ಯಾಕೆ ತಡ ಆದ್ದು? ಮಲ್ಲಿ, ಮಲ್ಲಿ, ಏನು ಇಲ್ಲಿ ಬಾ. ಏನು ನೀವು? ನನಗೆ ನೋಡ್ಬೇಕು. ಎಂತ ನಾನು ಕೊಡ್ಲಿಕ್ಕಿಲ್ಲ. ಸ್ವಾಮಿ, ಇದು ಆಗಿದ್ದಲೇ ಅರ್ಥ ಉಂಟು. ಈಗ ಈಗ ನೋಡು, ಕಣ್ಬಿಟ್ಟು ನೋಡು. ಏನು ಕೂಗುತ್ತದು? ಉಂಟು. ಮತ್ತೆ ಮಗು ಅಳದೆ, ಮತ್ತೆ ಯಾರು ಸ್ವಾಮಿ ಎತ್ತಿಕೊಳ್ಳೋದು ಹೇಗೆ? ಎತ್ತಿಕೊಳ್ಳೋದು ಹೇಗೆ? ಅಲ್ಲ,
ಹುಡುಗಿಯ ಬೆಡಗನು ನೋಡುತ್ತ ಬೇಡತಿ ಸಡಗರದಿಂದಲೇ ಮೈ ಮರೆದು ಹುಡುಗಿಯ ಬೆಡಗನು ನೋಡುತ್ತ ಬೇಡತಿ ಸಡಗರದಿಂದಲೇ ಮೈ ಮರೆದು ಮಿಡಿಯುವ ಹೃದಯದ ತುಡಿತಗೆದಾಯ್ತನ ಒಡಗೂಡಲು ದಾಯದಲ್ಲ ಹುಡುಗಿಯ ಬೆಟ್ಟಗನು ನೋಡುತ್ತ ಬೇಡತಿ ಸಡಗರದಿಂದಲೇ ಮೈ ಮರೆದು ಇನಿಯನೇ ನೀನಿತು ನೀಗಿನಿದು ಮುತ್ತಿನ ಮರಿಗೆ ನಿಜನು ಕೌದಿಗುವುದಿಲ್ಲ ಈ ಮುದ್ದಿನ ಮರಿಗೆ ನಿಜನು ಕೌದಿಗುವುದಿಲ್ಲ ಮನದ ಕುತೂಹಲಕ್ಕೆ ಎಣೆಯಿಲ್ಲವೋ ಮನದ ಕುತೂಹಲಕ್ಕೆ ಎಣೆಯಿಲ್ಲವೋ ಈ ಕಣ್ಮನಿಯನ್ನು ನಾಪಿದೆನೆನನು ಮನದ ಕುತೂಹಲಕ್ಕೆ ಎಣೆಯಿಲ್ಲವೋ ಈ ಕಣ್ಮನಿಯನ್ನು ನಾಪಿದೆನೆನನು ಮುದ್ದಿನ ಮರಿಗಿಣಿಯನು ತೆಗುವುದಿಲ್ಲ ಮನದ ಕುತೂಹಲಕ್ಕೆ ಎಣೆಯಿಲ್ಲವು ಈ ಕಣ್ಮನಿಯನು ನಾ ಬಿಡೆನೆನಲು ಎಷ್ಟು ಚಂದ ಮಗು ಅಲ್ವಾ? ಮಗು ನನ್ನ ಹಾಗೆ ಉಂಟು. ಅದು ಸರಿ. ಮಗುವಿನ ಮೂಗು ನನ್ನ ಹಾಗೆ, ಆಹಾ, ಮಗುವಿನ ಗಲ್ಲ ನನ್ನ ಹಾಗೆ, ಅಲ್ಲ ಮಗುವಿನ ಕೆನ್ನೆ ನನ್ನ ಹಾಗೆ, ಅಲ್ವಿಲ್ಲ, ಮಗುವಿನ ಹಣೆ ನನ್ನ ಹಾಗೆ, ಮಗುವಿನ ಹೊಟ್ಟೆ ನನ್ನ ಹಾಗೆ, ಮಗುವಿನ ಕೈ ನನ್ನ ಹಾಗೆ, ಮಗುವಿನ ಕಾಲು ನನ್ನ ಹಾಗೆ, ನನ್ನ ಹೋಗಿ ನನ್ನ ಹೋಗಿ ನನ್ನ ಹಾಗೆ. ಯಾಕೆ ಎಲ್ಲವೂ ನಿಮ್ಮ ಹಾಗೆ ಇರುದು. ಹೌದು. ನನ್ನ ಹಾಗಿಲ್ವಾ? ಏನೋ ಈಗ ಹೇಗೆ? ನಾನೀಗ ಕೆಲವು ದಿವಸಗಳಿಂದ ನಿಮ್ಮನ್ನು ಗಮನಿಸ್ತಾ ಇದ್ದೇನೆ. ಏನು ಅಲ್ಲ ಹಾಗಲ್ಲ, ಆಗಾಗ್ಗೆ ಆಗಾಗ್ಗೆ ಕಾಡಿಗೆ ಹೋಗೋದು ಬೇಟೆ ನೆಪದಲ್ಲಿ. ಹೌದು. ಈಗ ಗೊತ್ತಾಯಿತು ವಿಷಯ. ಓಹೋ, ಈಗ ಹೀಗೂ ಓ ದೇವ್ರೆ, ಹೀಗೂ ಉಂಟೆ. ನನ್ನ ಗಂಡ ಹೀಗೂ ಇದ್ದಾನ? ಕೇಳು ಸ್ವಾಮಿ, ನನ್ನ ಗಂಡ ಹೀಗೂ ಇದ್ದಾರ? ಅನುಮಾನವ ನನ್ನಲ್ಲಿ. ಅಯ್ಯೋ, ಅನುಮಾನ ಅಲ್ಲಪ್ಪ. ನೀವು ಆಗಾಗ್ಗೆ ಬೇಟೆ ಎಂಬುದನ್ನ ಕಾಡಿಗೆ ಹೋಗ್ತೀರಿ. ಹೌದು. ಅವಾಗ ಇಷ್ಟಿಷ್ಟು ಮಾಂಸದ ಮುದ್ದೆಗಳನ್ನೆಲ್ಲ ತರ್ತೀರಿ. ಹೌದು. ಕುಡಿಲಿಕ್ಕೆ ಬೇಕಾದಷ್ಟು ಜೇನುತುಪ್ಪವನ್ನು ತರ್ತೀರಿ. ಹೌದು. ಆದರೆ ಇಂದು ಮಾತ್ರ ಆ ಧರೆ ಯಾಕೆ ಅಡ್ಡ ಬಂದದ್ದು? ಆ ಧರೆ ಅಲ್ಲ, ನಿಮ್ಮನ್ನು ನೋಡಿದಾಗ ಅರ್ಥ ಆಗುದು. ಇದು
ಯಾರ್ದು? ಕಳೆದ ವರ್ಷದ ಬೇಟೆ ಈ ವರ್ಷ ತಂದದ್ದು ಅಂತ ತಿಳ್ಕೊಂಡೆ ಅದರ ಫಲ. ಈಗ ಗಂಡನ ಬಗ್ಗೆ ಹೆಂಡತಿ ಆದವಳಿಗೆ ನಂಬಿಕೆ ವಿಶ್ವಾಸ ಇದೆ. ಹಾಗಲ್ಲ ಹೇಳಿದ್ದು. ಹೆಂಡತಿಯ ಬಗ್ಗೆ ಗಂಡನಾದವನಿಗೂ ನಂಬಿಕೆ ಇರಬೇಕು. ಸ್ವಾಮಿ, ನಂಬಿಕೆ ಪ್ರಶ್ನೆ ಅಲ್ಲ. ಇದುವರೆಗೆ ಮಾಂಸ ತಂದವರಿಗೆ ಮಾಂಸದ ಮುದ್ದೆಯನ್ನೇ ತಂದಿದ್ದೀರಲ್ಲ. ಹೌದು ಕಣೆ. ಯಾರದ್ದಿದ್ದು? ಎಲ್ಲಿಂದ? ನೋಡುವ ನೋಡುವ ನೋಡುವ. ನೀವು ಹಾಗೆ ಹೇಳಿದಾಗೆ ಹಣೆ ನಿಮ್ಮದಲ್ಲ ಇದು. ಮತ್ತೆ ನನ್ನ ಹಾಗೆ. ಹೌದಾ? ಮೂಗು ಅಲ್ಲ, ನಿಮ್ದು ಉದ್ದ ಮಗು, ಇದು ಸಣ್ಣ ಮಗು. ಅದರ ತುಟ್ಟಿ ನೋಡು. ಹೌದಲ್ಲ ಸ್ವಾಮಿ, ಒಮ್ಮೆ ಕೊಡಿ, ಒಮ್ಮೆ ಕೊಡಿ. ಅದಲ್ಲ, ಇದು ಹೇಳಿದಾಗೆ ಇದು ಯಾರ ಶಿಶು? ಎಲ್ಲಿಂದ ತಂದ? ಅಲ್ಲ, ಒಂದು ವಿಷಯದಲ್ಲಿ ನಾನು ಸೋತೆ. ಏನು? ಎಲ್ಲ ನನ್ನ ಹಾಗೆ ಹಾಗೆ ಅಂತ ಹೆಣ್ಣು ಮಗು ನಿನ್ನ ಹಾಗೆ. ಅದನ್ನು ಹೇಳ್ಬೇಕಾ ಬೇರೆ? ಈಗ ಹಿಡ್ಕೊ. ಮೊದಲೊಮ್ಮೆ ಹಿಡ್ಕೊಂಡೆ, ಸಂತೋಷದಲ್ಲಿ ನಗುತ್ತಾ ಇದ್ದೆ. ಆ ಕ್ಷಣ ನಿನ್ನ ಮುಖ ಊದಿಕೊಂಡಿತು. ನನ್ನ ಬಗ್ಗೆ ನಿನಗೆ ನಂಬಿಕೆ ಬರಲಿಲ್ಲ. ಅಯ್ಯೋ, ಸಂಶಯ ಅಲ್ಲಪ್ಪ. ಮತ್ತೆ ಸಂಶಯ ಬಂದದ್ದೇ ಅಲ್ಲ. ಆದರೆ ಎಲ್ಲಿಂದ ಮಗುವನ್ನು ತಂದಿರಿ? ಯಾರಿಗಾದ್ರೂ ಆಸೆ ಹುಟ್ಟಿಸಿ ಅದೆಲ್ಲ ಏನಾದರೂ ಕೊಟ್ಟು? ಅದಲ್ಲ ಅದು ಅಲ್ಲ. ಇಲ್ಲ, ಅಲ್ಲ, ಮದುವೆ ಆಗದೇ ಇದ್ದಕ್ಕಿಂತ ಮುನ್ನ ಮಗುವನ್ನು ಹಡೆದು ಯಾವಳೋ ಒಬ್ಬ ಹೆಣ್ಣು ಕಾಡಿಯಲ್ಲಿ ಬಿಟ್ಟು ಬಂದಂತ ಆ ಜಾತಿಗೆ ಹುಟ್ಟಿದ ಮಗು ಅಂತ ತಿಳ್ಕೊಂಡ್ಯ? ಅಲ್ಲ ಕಣೆ, ಮತ್ತೆ ಖಂಡಿತ ಅಲ್ಲ. ಹಿಡ್ಕೊ. ಸತಿಗೆ ಕೇಳ್ವನದೊಳಗೆ, ಸತಿಗೆ ಕೇಳ್ವನದೊಳಗೆ ಲವಲೀಲತೆಯ ಹಾಸುಗೆಯಲಿ ದೊರೆತಿಗ ಹತಭಾಗ್ಯನಾರೆಂದು ತಿಳಿಯದು. ಲವಲೀಲತೆಯ ಹಾಸುಗೆಯಲಿ ದೊರೆತಿಗ ಹತಭಾಗ್ಯನಾರೆಂದು ತಿಳಿಯದು. ಪೆತ್ತರ್ಯಾರೋ ಸುತ್ತವಾಗೀಗ ನಮ್ಮ ಬಯಕೆಯ, ಪೆತ್ತರ್ಯಾರೋ ಸುತ್ತವಾಗೀಗ ನಮ್ಮ ಬಯಕೆಯ ಶಕ್ತಿ ರೂಪಿಣಿಯರಿತು ನೀಡಿದ ಪುತ್ರಿಗೀಕೆಯ ಸಲಹುವುದು, ಪುತ್ರಿಗೀಕೆಯ ಸಲಹುವುದು ಮಗಳೆನುತನಾವು, ಪುತ್ರಿಗೀಕೆಯ ಸಲಹುವುದು ಮಗಳೆನುತನಾವು. ಸತಿಯಗೆ ಸತಿಯೇ ಅಳಬೇಡ, ಅಳಬೇಡ, ಅಳಬೇಡ. ಎಷ್ಟಪ್ಪ ಅಳುವುದಿದು? ಅಳುವೇ ನಿಲ್ಲಿಸುವುದಿಲ್ಲ. ನಿನ್ನಪ್ಪ ಬರ್ತಾನೆ. ನಾನು ನಡ್ಕೊಂಡೆ ಬರುವುದಿಲ್ಲ. ಇಲ್ಲಿ ಬಾ. ನಾನು ಹಾಗೆ ಹೇಳಿದ್ದೇನಾ? ಅಯ್ಯೋ, ಮಗು ದಮ್ಮು ಕಟ್ಟಿಕೊಂಡು ಅಳ್ತಾ ಉಂಟು. ಆಗಿಂದ ಒಂದೇ ಸ್ವರ ಅದು. ಹೌದಲ್ಲ? ಅದು ಬದಲಾಗುವುದೇ ಇಲ್ಲ. ಅದರ ಬಾಯಿ ಮುಚ್ಚಿಸುವುದಕ್ಕೆ ನಿನ್ನಲ್ಲಿ ಕೊಡುವುದಕ್ಕೆ ಏನಿಲ್ವ? ಬಾಯಿ ಮುಚ್ಚಿಸು. ಅಳಲ ಹಾಗೆ ಮಾಡುವುದಕ್ಕೆ ನಿನಗೆ ಉಪಾಯ ಗೊತ್ತಿಲ್ವಾ ಅಂತ. ಸ್ವಾಮಿ, ಈ ಮಗುವನ್ನು ಎತ್ತಿಕೊಂಡ ಕ್ಷಣ ಬಂಜೆ ಎತ್ತಿ ಹೇಳುವಂತ ಅಪವಾದ ದೂರ ಆಯಿತು. ಇನ್ನು ಯಾರಾದ್ರೂ ಬರ್ಲಿ ಹೇಳಿ ಬಂಜೆ. ಸ್ತನಗಳಲ್ಲಿ ಕ್ಷೀರ ಜಿನುಗುವುದಕ್ಕೆ ಆರಂಭವಾಯಿತು. ಹೇಳಿದ್ದು ತಾಯಿತನ ಜಾಗೃತವಾಗುತ್ತಾ ಇದೆ. ಹೌದಲ್ಲ? ನನ್ನದೇ ಮಗು. ಬರ್ತೀರಿ ಈಗ? ಬರ್ತೀರೇನು? ಎಂಥದ್ದು ನಿಮ್ಮದು ಕಿರಿಕಿರಿ? ಮುಗಿಲಿಲ್ಲ ಇನ್ನು. ಯಾವಾಗ ಮುಗಿಯುವುದು? ಒಂದಕ್ಕೆ ಮುಗಿಸ್ತೇನೆ. ಹತ್ತಾದ್ರೆ ಮತ್ತೆ ಗಂಡನೇ ಬೇಡ, ಮಕ್ಕಳಿದ್ದಾರೆ ಅಂತ ಹೇಳಿ ಆಡು. ಮತ್ತೆ ನಾನು ದೂರವೇ ಇರ್ಬೇಕು. ಅಯ್ಯೋ, ಆಗ ಶುರುವಾಯ್ತು. ಮಲ್ಲಿ, ಹೇಗೆ ಮಗು ಸಿಕ್ಕಿತು? ನಿನ್ನ ಸಂಶಯ ಪರಿಹಾರವಾಗಬೇಡ. ಬೇಟೆಗೆ ಹೋಗಿದೆ. ನಮ್ಮವರೆಲ್ಲ ಚೆನ್ನಾಗಿ ಬೇಟೆಯಾಡಿದೆ. ಆಯಾಸ ಪರಿಹಾರಕ್ಕಾಗಿ ಮರದ ಬುಡದಲ್ಲಿ ಕುಳಿತಿದ್ದೆ. ಮರದ ಬುಡದಲ್ಲಿ? ಹೌದು. ನೀವು ಕುಳಿತದ್ದು? ತಂಪಾದ ಗಾಳಿ ಬೀಸ್ತಾ ಇತ್ತು. ಓಹೋ. ಕಿವಿ ಕೊಡ್ತಾ ಇದ್ದಾಗ ಮಗು ಅಳುವುದು ನನ್ನ ಕಿವಿಗಳಿಗೆ ಕೇಳಿಸಿತು. ಎಲ್ಲಿಂದ ಅಂತ ಮೆಲ್ಲ ಹೆಜ್ಜೆ ಇಡ್ತಾ ಮುಂದೆ ಹೋದಾಗ ಇದು ಲವಲಿ ಬಳ್ಳಿ ಇದೆಯಲ್ಲ, ಹೌದು, ಅದರ ಮೇಲೆ ಈ ಮಗು ಬಿದ್ದಿತ್ತು.
ಈ ಮಗು ಹೌದು ಕಣೆ. ಅಯ್ಯೋ ಯಾವ ಪಾಪಿ ಹೆತ್ತು ಬಿಸಾಡಿ ಹೋದಳು ಅವಳ ಹೊಟ್ಟೆ ಹುಣ್ಣಾಗ್ಲಿಕ್ಕೆ, ಹಾಳಾಗಿ ಹೋಗ್ಲಿಕ್ಕೆ. ಇಷ್ಟು ಸಣ್ಣ ಮಗು. ಅಯ್ಯೋ ಸ್ವಾಮಿ, ಬಂದೆ 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 ಬಂದೆ. ಬಾಬಾ ಇಲ್ಲಿ ಈಗ ಬಾ. ಈಗ ಎಂತದು ನಿಮ್ಮದು? ಮೆತ್ತಗೆ ಎತ್ತಿಕೊಂಡೆ, ಅಲ್ಲಿ ಇಲ್ಲಿ ಸುತ್ತಾಡಿದೆ, ಯಾರೋ ಬರ್ತಾರೋ ಅಂತ ನೋಡಿದೆ, ಇಲ್ಲ ಕತ್ತೆತ್ತಿ ಅತ್ತ ಇತ್ತ ಸುತ್ತಮುತ್ತ ಹುಡುಕಿದ್ರು ಯಾರು ನನ್ನ ಕಣ್ಣಿಗೆ ಕಾಣಿಸಲಿಲ್ಲ. ಕೂಗಿ ಕರೆದ್ರೆ ಯಾರಾದ್ರೂ ಇದ್ದೀರೋ, ಮಗುವಿನ ಅಪ್ಪ ಅಮ್ಮ ಇದ್ರೆ ಬನ್ನಿ, ಬಂದಾರ ಬನ್ನಿ, ಇಲ್ಲ ಇದ್ರೆ ನಾನು ಇಲ್ಲೇ ಮಗುವನ್ನು ಬಿಟ್ಟು ಹೋಗ್ತೇನೆ ಅಂತ ಕೂಗಿ ಕರೆದೆ. ಯಾರು ಬರ್ಲಿಲ್ಲ ಕಣೆ, ಬರ್ಲಿಲ್ಲ. ಈಗ ಮತ್ತೆ ಬಿಟ್ಟು ಬರುವುದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಸಣ್ಣ ಮಗು ಅಲ್ವಾ? ಎಲ್ಲಾದ್ರೂ ನಾಳೆ ನಮ್ಮ ಬಿಡದಿಗೆ ಬಂದು ಇವ ಒಬ್ಬ ಕಳ್ಳ, ಹೌದು, ಮಗುವನ್ನು ಕಳ್ಳತನ ಮಾಡುವವರಲ್ಲಿದ್ದಾರೆ, ಇವ ಈ ಮೊದಲು ಎಷ್ಟು ಮಕ್ಕಳನ್ನು ಕದ್ದಿದ್ದಾನೋ, ಎಷ್ಟು ಮಕ್ಕಳ ಮಾರಾಟ ಮಾಡಿದ್ದಾನೋ ಅಂತ ಅರಸರಲ್ಲಿ ದೂರ ಹೇಳಿದ್ರೆ ನಾಳೆ ನಮ್ಮನ್ನು ಕತ್ತಲೆ ಕೋಣೆಗೆ ತಳ್ಳಿ ಅದು ಹೌದು. ಆದ ಕಾರಣ ಮಕ್ಕಳ ಜಾಲ ಪತ್ತೆ ಅಂತ ನಾಳೆ ಪ್ರಚಾರ ಆದೀತು. ಹೌದೇ ಹೌದು. ವರದಿ ಕೊಡುವವರು ಎಷ್ಟು ಮಂದಿ ಇದ್ದಾರೆ ಗೊತ್ತುಂಟಾ? ಆದ ಕಾರಣ ಹೆದರಿಕೆ ಆಯ್ತು. ಆ ಹೊತ್ತಿನಲ್ಲಿ ಅಶರೀರವಾಣಿ ಕೇಳಿಸ್ತು. ಅಯ್ಯ ನಂಬಿ, ನನ್ನ ಮಾತನ್ನು ನಂಬು, ನಿನ್ನ ಮಗುವನ್ನೇ ತಿಳಿದು ಮಗುವನ್ನು ಸಾಕು, ದೇವರ ಸಂಬಂಧವನ್ನು ಮಾಡುವಂತಹ ಯೋಗ ಭಾಗ್ಯ ನಿನಗೆ ಕೂಡಿ ಬರುವುದಕ್ಕಿದೆ ಅಂತ ಕೇಳಿಸಿತು. ಈ ಮಗುವಿಗೆ ಹೌದೇ ಯೋಗ ಸಂಬಂಧ? ಹೌದೇ. ಆದ ಕಾರಣ ಧೈರ್ಯವಾಗಿ ಎತ್ತಿಕೊಂಡು ಬಂದಿದ್ದೇನೆ. ಮಲ್ಲಿ, ಇದು ಇನ್ನು ನಮ್ಮ ಮಗು. ಹೌದು, ನನ್ನ ಮಗು, ನನ್ನ ಮಗು, ನನ್ನ ಮಗು, ನನ್ನದು ಅಲ್ಲ ನಮ್ಮ ಮಗು. ಹಾಗೆ ಆದೀತು. ಈಗ ಮಗುವಿಗೆ ಒಂದು ಹೆಸರು ಬೇಕು ಸ್ವಾಮಿ. ಹೆಸರಿಡುವುದು, ಹಾ. ಇದಕ್ಕೊಂದು ಬೊಟ್ಟಿಡಬೇಕಲ್ಲ. ಹೌದು, ಈಗ ಮಾಡುವ. ನೋಡಿ ಎಷ್ಟು ಚಂದ ಆಯ್ತು. ಕಪ್ಪಿನ ಬೊಟ್ಟು. ಕಪ್ಪಿನ ಬೊಟ್ಟು. ಇನ್ನು ಯಾರು ನೋಡಿದ್ರು ಸ್ವಾಮಿ, ಅದಕ್ಕೆ ಕಿವಿಗಳಿಗೆ ಏನಾದ್ರೂ ಬೇಡುವಾ? ಬೇಕು ಕಣೆ. ಏನ್ ಮಾಡೋಣ? ಕಿವಿಗೇನೋ ನೀವು ಕಳೆದ ತಿಂಗಳು ಬೇಟೆಗೆ ಹೋಗಿದ್ರಲ್ಲ, ಮುತ್ತು ತಂದಿದ್ದ. ಮುತ್ತು ತಂದಿದ್ರಿ, ಹೌದು. ಹುಲಿಯ ಉಗುರ ತಂದಿದ್ದೀರಿ, ಹೌದು. ಅದನ್ನೆಲ್ಲ ಮಾಲೆ ಮಾಡಿ ಕೊರಳಿಗೆ ಹಾಕ್ಬೇಕು ಇದಕ್ಕೆ. ಹೌದು. ಸ್ವಾಮಿ, ಅದೆಲ್ಲ ಸರಿ. ಈಗ ನೀವು ನನ್ನನ್ನು ಮಲ್ಲಿ ಅಂತ ಕರೀತಾ ಇದ್ದೀರಿ, ಈ ಮಗುವಿಗೊಂದು ಹೆಸರಾಗಬೇಡುವಾ? ಮಗು ಅಂತಲೇ ಕರೆದಿರೇನು? ಮಗು 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 ಮಗು. ಸ್ವಾಮಿ, ಅದು ಸರಿಯಾಗುದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಕರೆಯುವುದಕ್ಕೆ ಒಂದು ನಾಮ ಬೇಡುವ. ಹೌದು, ನಾವೀಗ ಮಗು ಅಂತ ಕರಿಬಹುದು. ಉಳಿದವರು ಈ ಮಗನು ಮಗು ಮಗು ಅಂತ ಕರೆದ್ರೆ ಹೇಗೆ? ಅದಾಗುದಿಲ್ಲ. ಮಗು ಹೋಗಿ ಬಿಗು ಆದ ಮೇಲೆ ಮಗುವ ಅಲ್ಲ, ಪುಟ್ಟ ಅಂತ ಹೇಳುವನ. ಪುಟ್ಟ, ಆಗ ಪುಟ್ಟ ಪುಟ್ಟ ಅದು ಇದು ಸ್ವಲ್ಪ ದೊಡ್ಡದಾದ ಮೇಲೆ ಪುಟ್ಟಕ್ಕ ಅಂತ ಕರೆದಾರೆ ಅದೌದು. ಅಲ್ವಾ? ಪುಟ್ಟಮ್ಮ ಅಂತ ಕರೆದಾರೆ. ಅದು ಬೇಡಪ್ಪ. ಪುಟ್ಟಮ್ಮನೂ ಬೇಡ. ಬಂಗಾರ ಅಂತೇನು? ಬಂಗಾರ. ಬಂಗಾರು. ಸ್ವಾಮಿ, ಎಷ್ಟು ಅಪಭ್ರಂಶ ಆದಿತ್ತು. ಬಂಗಾರಿ ಬಂಗಾರಿ ಅಂತ ನಾಳೆ ಕರೆದಾರು. ನಮ್ಮಲ್ಲಿ ಏನಿಲ್ಲ, ಅದು ಬೇರೆ ವಿಷಯ. ಚಿನ್ನ ಅಂತ ಕರೆದ್ರೇನು? ಚಿನ್ನು ಅಂತ ಆದಿತ್ತು ನಾಳೆ. ಅದು ಚೆನ್ನು ಅಂತ ಕರೀಬಹುದು. ಅಕರಿ ಚೆನ್ನಮ್ಮ ಅಂತ ಆದಿತ್ತು. ಚೀ ಬೇಡಪ್ಪ. ಹಳೆ ಹೆಸರು ಬೇಡ. ಬೇಡ. ಈಗ ಹೊಸತ್ತಿಡುವ. ಹೆಸರು ಈಗೆಲ್ಲ ಹೊಸತ್ತಲ್ವಾ? ಸುಂದರಿ. ಸುಂದರಿಯ? ಹೌದು. ನಮ್ಮ ಮಗುವೇ ಸುಂದರಿ ಅಂತ ಇನ್ನು ಸುಂದರಿ ಅಂತ ಯಾಕೆ ಕರೆಯುದು? ಹೌದು. ಹೇಗಾದೀತು? ಹೇಗಾದೀತು? ಕುಲ್ಲಿ ಅಲ್ಲ, ಕುಲ್ಲಿ ನೀನೆ. ನಾವು ಯಾರ ಹತ್ರ ಅದು ಕೇಳ್ಬೋದಪ್ಪ, ವಿದ್ವಾಂಸರ ಹತ್ರ. ಎಲ್ಲಿದ್ದಾರೆ ಈ ಕಾಡಿನಲ್ಲಿ? ಕೊಳೆಯ ಕುಲ್ಲಿ ನೀನೆ. ಕುಲ್ಲಿ. ನಾನು ಹಾಗೆ ಕಾಣ್ತೇನೆ, ಕೊಳ್ಳಿ ಹಾಗೆ? ನಿಮಗೆ ಹಾಗೆ ಕಾಣ್ತದ ಈಗೀಗ? ಹೌದು. ಆರಂಭದಲ್ಲಿ ಹೇಗೆ ವರ್ಣಿಸ್ತಾ ಇದ್ದೀರಿ, ಈಗ ಕೊಳ್ಳಿ ಹಾಗೆ ಕಾಣ್ತದಲ್ವಾ? ಈಗ ನನ್ನ ಮನೆಗೆ ಬೆಳಕು ಕೊಡುವಳು ನೀನು. ನೀನು ಮನೆಯ ಒಲೆಯ ಕೊಳ್ಳಿ ಅಲ್ಲ. ನೀನು ಮಲ್ಲಿ. ಮಲ್ಲಿ ವಲ್ಲಿ 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 ವಲ್ಲಿ. ಅದು ಸರಿ, ಸರಿಯಾಗಿ ಆಗ್ತದೆ. ಇದು ಸಿಕ್ಕಿದ್ದಲ್ಲಿ ಅಲ್ಲಿ ಅಲ್ವಾ? ಅಲ್ಲಿ ಅಲ್ಲಿ ಹೌದು. ಅಲ್ಲಿ ಇಲ್ಲಿ ಇಲ್ಲಿ ವಲ್ಲಿ ವಲ್ಲಿ ಮಲ್ಲಿ ಮಲ್ಲಿ. ಛೇ, ಏನು ಅತ್ಯಭ್ಯಾಸಗಳಪ್ಪ ಇದು. ಸರಿ ಹೇಳದೆ ಬಂದದ್ದು ಇದು. ಅತ್ತೆ ಮಲ್ಲಿ, ಸೊಸೆ ವಲ್ಲಿ. ವಲ್ಲಿ. ಇದಕ್ಕೆ ನಾನು ಒಲ್ಲೆ ಅಂತ ಹೇಳಲಾರೆ. ಹಾಗಿದ್ರೆ ವಲ್ಲಿ ವಲ್ಲಿ ಎನ್ನುವಂತ ಹೆಸರಿನಿಂದ ಕೂಗಿ ಕರೆಯೋಣ. ಹೌದಾ? ಈಗ ಅಯ್ಯೋ ಸ್ವಾಮಿ, ಅಯ್ಯೋ ಅದಕ್ಕೆ ಹಸಿವಾಗ್ತದೋ ಏನೋ. ಈಗ ಹಾಲು ಉಣಿಸ್ಬೇಕಲ್ಲ. ಹೌದು. ಇಲ್ಲೆಲ್ಲ ಈಗ ಅದಕ್ಕೆ ತೊಡುವುದಕ್ಕೆ ಕುಪ್ಪಸಬೇಕು. ಯಾವುದ್ರದು? ಹೌದಾ? ಜಿಂಕೆ ಚರ್ಮ. ನೀವು ಮೊನ್ನೆ ತರುವಾಗ ವ್ಯಾಘ್ರ ಚರ್ಮ ತಂದಿದ್ದೀರಿ. ಅದು ದಪ್ಪಾದಿ. ಮೊದಲೇ ಚಳಿ. ಹೌದು. ಕೂರುವುದಕ್ಕೆ ಆಗುದಿಲ್ಲ. ಆ ಚರ್ಮ ಬಹಳ ಗಟ್ಟಿ ಅಂತೆ. ಅದು ಸಿಗರೇತು ಚಿಗರಿದ್ದು ಆದೀತು. ತೆಳು. ಹೇಳುವಲ್ವಾ? ಇಲ್ಲ ಇದ್ರೆ ಮೊಲದ ಚರ್ಮ. ಹೌದು, ಆದೀತು. ತಂಪು ಹೋಗಲೆ. ನೋಡಿ, ಇನ್ನು ನೀವು ಆಗಾಗ ಕರಿಬೇಡಿ ಇನ್ನು.
ಆಯ್ತು. ಜೋ ಹಾಗಿದ್ರೆ ಒಂದು ಜೋ 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 ಸ್ವಾಮಿ ಜೋ ಜೋ ಕಾದ ಜೋ 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 ಮುದ್ದಿನ ಗಿಣ್ಣಿ ಜೋ 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 ಕಾದ ಜೋ 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 ಮುದ್ದಿನ ರಗಿಣಿ ಜೋ 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 ಎನ್ಮಯ ಕುಲದೀಪ ಜೋ 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 ಎನ್ಮಯ ಕುಲದೀಪ ಜೋ 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 ಸೌಭಾಗ್ಯ ರತ್ನವೇ ಜೋ 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 ಸೌಭಾಗ್ಯ ರತ್ನವೇ ಜೋ 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 ಸ್ವಾಮಿ ಏನೇ ಇನ್ನು ಬೇಡ. ಈಗ ಮೀಸೆ ಮೇಲೆ ಕೈ ಆಡಿಸ್ತೇನೆ. ಯಾಕೆ ಎಷ್ಟು ಸಲ ನೀನು ಹೇಳಲಿಲ್ಲ? ನೀವೊಬ್ಬರ ಗಂಡ, ನೀವೊಬ್ಬರ ಗಂಡ, ನೀವೊಬ್ಬರ ಗಂಡ. ಈಗ ಹಾ ನೋಡು, ಈಗ ನಾನು ಗಂಡೆ. ನಾನೀಗ ಗಂಡು, ಒಂದು ಮಗುವಿನ ಅಪ್ಪ. ನಾನು ಅಮ್ಮ ಏನು ಆ, ನನ್ನ ಮಗು. ನೀವೇ ಹೇಳ್ತಾ ಇದ್ದೀರಿ ಒಂದು ಹುಳವನ್ನಾದ್ರೂ ಹೆತ್ತ ಕೊಡ್ಬೋದಿತ್ತಂತಲ್ಲ. ಆ ಯೋಗ ಎಲ್ಲೊಟ್ಟು ಈಗ ಸಿಕ್ಕಿತ್ತು. ಈಗ ನಾನು ಅಮ್ಮನಾಗಿದ್ದೇನೇನು ಹುಳ ಹೆರುವಳಲ್ಲ. ಬಂದವ ನಾನು. ನಾನು ಏನಾಯ್ತಂತೆ ಅಮ್ಮ ಆಗುವುದು ಹೇಗೆ? ಅಪ್ಪನಿಂದಾಗಿ. ಆ ಸ್ವಾಮಿ ಮದುವೆ ಆಗದ ಹೆಣ್ಣೊಂದು ಮಗುವನ್ನು ಪಡೀಲಿ ನೋಡು. ಆ ನನ್ನಿಂದಾಗಿ ನಿನಗೆ ಈ ಮಗು ಸಿಕ್ಕಿತು. ಆದ ಕಾರಣ ಮಗುವಿನ ಅಪ್ಪ ನಾನು, ಅಮ್ಮ ನೀನು. ಅಮ್ಮ ನಾನು ಹೌದು. ಹಾಗೆ ಅಪ್ಪ ಅಮ್ಮ ನಾವು ಅಂತಾದಾಗ ಹಾ. ತೊಟ್ಟಿಲಲ್ಲಿ ಹಾಕಿ ಇಲ್ಲಿ ಜೋಜೋ ಅಲ್ಲಿ ಜೋ ಮಲ್ಲಿ ನಿನ್ನ ಅಮ್ಮ ಮಲ್ಲಿ ನಿಮಗೆ ಪಕ್ಕಕ್ಕೆ ಸಿಗುವುದಿಲ್ಲ ಇವನು.